ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಲ್ಯ ಪರ್ವದಲ್ಲಿ ಸಾತ್ವಿಕೆಯು ಸಾಲ್ವನನ್ನು ಕೊಂದುದು ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜೇಂದ್ರ, ಕೇಳು. ಹೀಗೆ ಸೈನ್ಯಗಳೆಲ್ಲವೂ ಹಿಂತಿರುಗಿ ಬಂದ ಮೇಲೆ ಮ್ಲೇಚ್ಛ ಸೈನ್ಯಕ್ಕೆ ಒಡೆಯನಾದ ಸಾಲ್ವನು ಅತಿ ತೀವ್ರ ಕೋಪದಿಂದ ಪಾಂಡವರ ದೊಡ್ಡ ಸೈನ್ಯವನ್ನು ಎದುರಿಸಿದನು. ಅವನು ಪರ್ವತದಂತೆ ದೊಡ್ಡದಾಗಿಯೂ ಐರಾವತದಂತೆ ಕಾಂತಿ ವಿಶಿಷ್ಟವಾಗಿಯೂ ಶತ್ರುಗಳನ್ನು ಧ್ವಂಸ ಮಾಡುವುದಾಗಿಯೂ ಮದ ಜಲವನ್ನು ಸುರಿಸತಕ್ಕದಾಗಿಯೂ ಇರುವ ಒಂದು ದೊಡ್ಡ ಆನೆಯನ್ನೇರಿ ಬಂದನು. ಅದು ಭದ್ರವೆಂಬ ಉತ್ತಮ ತರದ ಕುಲದಲ್ಲಿ ಹುಟ್ಟಿದುದು. ಅದನ್ನು ದುರ್ಯೋಧನನು ಪ್ರತಿದಿನವೂ ಬಹಳ ಶ್ರದ್ಧೆಯಿಂದ ಪೂಜಿಸುತ್ತಿದ್ದನು. ಅದು ಶಾಸ್ತ್ರ ನಿಶ್ಚಯವನ್ನು ತಿಳಿದ ವಿದ್ವಾಂಸರಿಂದ ಯುದ್ಧಗಳಲ್ಲಿ ರಾಜಯೋಗ್ಯವಾದ ವಾಹನವೆಂದು ನಿರ್ಣಯಿಸಲ್ಪಟ್ಟದು. ಹಿಂದೆ ದೈತ್ಯರನ್ನು ಕೊಲ್ಲುವ ಕಾಲದಲ್ಲಿ ದೇವೇಂದ್ರನು ಐರಾವತವನ್ನೇರಿ ಕುಳಿತು ತನ್ನ ವೈರಿಗಳಿಗೆಲ್ಲ ಭಯವನ್ನು ಹುಟ್ಟಿಸುತ್ತಾ ಅವರನ್ನು ನಿಗ್ರಹಿಸಿದಂತೆ ಸಾಲ್ವನು ಆ ಆನೆಯ ಮೇಲೇರಿ ಕುಳಿತು ಪ್ರಾತಃ ಕಾಲದಲ್ಲಿ ಉದಯ ಪರ್ವತವನ್ನೇರಿದ ಸೂರ್ಯನಂತೆ ಜ್ವಲಿಸುತ್ತಿದ್ದನು. ಹೀಗೆ ಸಾಲ್ವನು ಆ ಆನೆಯನ್ನೇರಿ ಪಾಂಡವರೆಲ್ಲರೂ ಗುಂಪಾಗಿ ನಿಂತಿದ್ದ ಕಡೆಗೆ ಹೋಗಿ ಅಲ್ಲಿ ಇಂದ್ರನ ವಜ್ರಾಯುಧಕ್ಕೆ ಸಮಾನವಾದ ಭಯಂಕರ ಬಾಣಗಳಿಂದ ಪಾಂಡವ ಸೈನ್ಯವನ್ನು ಹೊಡೆಯುತ್ತಾ ಬಂದನು. ಹೀಗೆ ಬಾಣಗಳನ್ನು ಬಿಡುತ್ತಾ ಯೋಧರನ್ನು ಕೊಂದು ಕೆಡಹುತ್ತಿದ್ದ ಆ ಸಾಲ್ವನ ಸುಳಿವನ್ನು ನಮ್ಮವರಾಗಲಿ ಪಾಂಡವರಾಗಲಿ ತಿಳಿಯಲಾರದೆ ಹೋದರು. ದೇವದಾನವ ಯುದ್ಧದಲ್ಲಿ ದಾನವರು ಇಂದ್ರನ ಸುಳಿವನ್ನು ತಿಳಿಯದಂತೆ ಇವನು ಶತ್ರುಗಳಿಗೆ ತಿಳಿಯದಂತೆ ಹೊಡೆಯುತ್ತಿದ್ದನು. ಆಗ ಪಾಂಡವರು ಸೋಮಕರು ಸೃಂಜಯರು 4 ಕಡೆಗಳಿಂದಲೂ ಸಾವಿರಾರು ಬಾಣಗಳನ್ನು ಬಿಡುತ್ತಾ ತಾನೇ ತಾನಾಗಿ ಸಂಚರಿಸುತ್ತಿರುವ ಆ ಸಾಲ್ವನನ್ನು, ಅವನಿಗೆ ವಾಹನವಾಗಿ ಐರಾವತದಂತಿರುವ ಆನೆಯನ್ನು ನೋಡಿದರು. ಓ ರಾಜ, ಹೀಗೆ ಆ ಸಾಲ್ವನಿಂದ ಓಡಿಸಲ್ಪಡುತ್ತಿರುವ ಶತ್ರು ಸೈನ್ಯವು ಅಲ್ಲಲ್ಲಿ ಮೃತಪ್ರಾಯವಾಗಿ ಚದುರಿ ಹೋಗುತ್ತಿತ್ತು. ಯುದ್ಧದಲ್ಲಿ ಒಬ್ಬನಾದರೂ ಧೈರ್ಯದಿಂದ ನಿಲ್ಲಲಾರದೆ ಹೋದನು. ಸೈನ್ಯವೆಲ್ಲ ಭಯದಿಂದ ಒಂದನ್ನೊಂದು ನೂಕಿ ಕೆಡಹುತ್ತಾ ಓಡಿಹೋಯಿತು. ಪಾಂಡವ ಸೈನ್ಯವೆಲ್ಲವೂ ಬಹುಶೀಘ್ರದಲ್ಲಿ ಭಗ್ನವಾಯಿತು. ಸಾಲ್ವನು ಕುಳಿತಿದ್ದ ಆ ಆನೆಯ ವೇಗವನ್ನು ತಡೆಯಲಾರದೆ 4 ದಿಕ್ಕುಗಳಿಗೂ ಓಡುತ್ತಿರುವ ಪಾಂಡವ ಸೈನ್ಯವನ್ನು ನೋಡಿ ನಿನ್ನ ಕಡೆಯ ಮುಖ್ಯ ಯೋಧರೆಲ್ಲರೂ ಸಾಲ್ವನನ್ನು ಕೊಂಡಾಡುತ್ತಾ ಜಯೋತ್ಸಾಹದಿಂದ ಶಂಖಗಳನ್ನೂದಿದರು. ಹೀಗೆ ಕೌರವರು ಸಂತೋಷದಿಂದ ಕೂಗುತ್ತಿರುವ ಶಬ್ದಗಳನ್ನು, ಅಲ್ಲಿ ಹೊರಡುತ್ತಿದ್ದ ಶಂಖ ಧ್ವನಿಗಳನ್ನು ಕೇಳಿ ಪಾಂಡವ ಸೇನಾಪತಿಯಾದ ದೃಷ್ಟದ್ಯುಮ್ನನಿಗೆ ಕೋಪವು ದುಸ್ಸಹವಾಯಿತು. ಒಡನೆಯೇ ಅವನು ತನ್ನ ಜಯಕ್ಕಾಗಿ ಆತುರಗೊಂಡು ಆ ಆನೆಯನ್ನು ಧೈರ್ಯದಿಂದ ಎದುರಿಸಿ ಹೋದನು. ಹಿಂದೆ ಜಂಭಾಸುರನು ಇಂದ್ರನನ್ನು ಕೊಲ್ಲುವುದಕ್ಕೆ ಹೋದಾಗ ಇಂದ್ರನ ಐರಾವತವನ್ನು ಎದುರಿಸಿದಂತೆ ಇವನು ಆ ಆನೆಗೆ ಎದುರಾದನು. ಹೀಗೆ ಬರುತ್ತಿರುವ ಪಾಂಚಾಲ ಕುಮಾರನನ್ನು ನೋಡಿ ಅವನನ್ನು ಮೊದಲು ಕೊಲ್ಲುವುದಕ್ಕಾಗಿ ಸಾಲ್ವನು ತನ್ನ ಆನೆಯನ್ನು ವೇಗದಿಂದ ಬಿಟ್ಟನು. ಅದನ್ನು ನೋಡಿ ದೃಷ್ಟದ್ಯುಮ್ನನು ಅಗ್ನಿ ಸಮಾನಗಳಾಗಿಯೂ ಚೆನ್ನಾಗಿ ಸಾಣೆ ಹಿಡಿದುದಾಗಿಯೂ ಇರುವ 3 ಬಾಣಗಳಿಂದ ಆ ಆನೆಯನ್ನು ಹೊಡೆದು ಆಮೇಲೆ ಬೇರೆ 5 ತೀಕ್ಷ್ಣ ಬಾಣಗಳನ್ನು ತೆಗೆದು ಆ ಆನೆಯ ಕುಂಭಸ್ಥಳಕ್ಕೆ ಗುರಿಯಿಟ್ಟು ಹೊಡೆದನು. ಆ ನೋವನ್ನು ತಡೆಯಲಾರದೆ ಆನೆಯು ಹಿಂತಿರುಗಿ ಓಡಲಾರಂಭಿಸಿತು. ಆಗ ಸಾಲ್ವನು ಬಲಾತ್ಕಾರದಿಂದ ಆ ಆನೆಯನ್ನು ತಿರುಗಿ ಯುದ್ಧರಂಗದ ಕಡೆಗೆ ಹಿಂತಿರುಗಿಸಿ ಅಂಕುಶಗಳಿಂದ ತಿವಿದು ದೃಷ್ಟದ್ಯುಮ್ನನ ಮೇಲೆ ಬಿಟ್ಟನು. ಹೀಗೆ ತನಗಿದಿರಾಗಿ ಬರುತ್ತಿರುವ ಆನೆಯನ್ನು ನೋಡಿದೊಡನೆ ದೃಷ್ಟದ್ಯುಮ್ನನು ತನ್ನ ರಥದಿಂದ ಕೆಳಕ್ಕೆ ಧುಮುಕಿ ಗದೆಯನ್ನು ಕೈಗೆ ತೆಗೆದುಕೊಂಡು ನೆಲದ ಮೇಲೆ ನಿಂತನು. ಅವನಿಗೆ ಭಯದಿಂದ ಅಂಗಗಳೆಲ್ಲವೂ ನಡುಗುತ್ತಿದ್ದವು. ಇಷ್ಟರಲ್ಲಿಯೇ ಆ ಆನೆಯು ನೆಟ್ಟಗೆ ಮುಂದೆ ಬಂದು ಸುವರ್ಣಾಲಂಕೃತವಾಗಿದ್ದ ಆ ದೃಷ್ಟದ್ಯುಮ್ನನ ರಥವನ್ನೇ ಮೊತ್ತಕ್ಕೆ ಅದರ ಕುದುರೆಗಳೊಡನೆಯೂ ಸಾರಥಿಯೊಡನೆಯೂ ತನ್ನ ಸೊಂಡಿಲಿನಿಂದ ಮೇಲಕ್ಕೆತ್ತಿ ಆವೇಶದಿಂದ ಗರ್ಜಿಸುತ್ತಾ ಅದನ್ನು ನೆಲಕ್ಕೆ ಅಪ್ಪಳಿಸಿತು. ಹೀಗೆ ದೃಷ್ಟದ್ಯುಮ್ನನು ಅಪಾಯ ಸ್ಥಿತಿಯಲ್ಲಿರುವುದನ್ನು ಕಂಡು ಭೀಮನು, ಶಿಖಂಡಿಯು, ಸಾತ್ವಿಕೆಯು ಅವನ ರಕ್ಷಣೆಗಾಗಿ ಓಡಿಬಂದು ಆ ಆನೆಯನ್ನೆದುರಿಸಿ ತಮ್ಮ ಬಾಣಗಳಿಂದ ಆ ಆನೆಯ ನಿರಂಕುಶವಾದ ಗತಿಯನ್ನು ತಡೆದರು. ಹೀಗೆ ರಥಿಕರಾದ ಆ ಮೂವರಿಂದ ತಡೆಯಲ್ಪಟ್ಟ ಆ ಆನೆಯು ರಣರಂಗದಿಂದ ಚದರಿತು. ಇಷ್ಟರಲ್ಲಿಯೇ ಸಾಲ್ವನು ಸೂರ್ಯನು ತನ್ನ ಕಿರಣಗಳನ್ನು ಹೇಗೋ ಹಾಗೆ ಎಡಬಿಡದೆ ನಮ್ಮ ಶತ್ರುಗಳ ಮೇಲೆ ಬಾಣವರ್ಷವನ್ನು ಕರೆಯುತ್ತಿದ್ದನು. ಆ ಬಾಣದಿಂದ ನೊಂದು ಪಾಂಡವರ ಅನೇಕ ರಥಗಳು ಅಲ್ಲಲ್ಲಿ ಗುಂಪಾಗಿ ಚದರಿ ಓಡಿಹೋದವು. ಸಾಲ್ವನ ಈ ಅದ್ಭುತ ಪರಾಕ್ರಮವನ್ನು ನೋಡಿ ಪಾಂಚಾಲರು ಸೃಂಜಯರು ಕಳವಳಿಸಿ ಹಾಹಾಕಾರ ಮಾಡುತ್ತಾ ನಾನಾ ಕಡೆಗಳಿಂದ ಸುತ್ತಿ ನಿಂತು ಆ ಆನೆಯನ್ನು ತಡೆದರು. ಇಷ್ಟರಲ್ಲಿ ದೃಷ್ಟದ್ಯುಮ್ನನು ಪರ್ವತ ಶಿಖರಕ್ಕೆ ಸಮಾನವಾದ ತನ್ನ ಕೈಯಲ್ಲಿದ್ದ ಗದೆಯನ್ನು ತಿರುಗಿಸುತ್ತಾ ಆ ಆನೆಯನ್ನು ಎದುರಿಸಿ ಹೊರಟನು ಮತ್ತು ಮಹಾವೇಗದಂತೆಯೂ
ಪರ್ವತದಂತೆಯೂ ದೊಡ್ಡದಾಗಿ ಮದಜಲವನ್ನು ಸುರಿಸುತ್ತಿರುವ ಆ ಆನೆಯ ಮೇಲೆ ತನ್ನ ಗದೆಯನ್ನು ವೇಗದಿಂದ ಬೀಸಿದನು. ಆ ಪ್ರಹಾರದಿಂದ ಆನೆಯ ಕುಂಭಸ್ಥಳವು ಭೇದಿಸಲ್ಪಟ್ಟಿತು. ಅದರ ಬಾಯಿಂದ ರಕ್ತ ಪ್ರವಾಹವು ಹೊರಡಲಾರಂಭಿಸಿತು. ಅದು ದೊಡ್ಡ ಧ್ವನಿಯಿಂದ ಅರಚುತ್ತಾ ಭೂಕಂಪದಿಂದ ಕದಲಿ ಬಿದ್ದ ಪರ್ವತದಂತೆ ಸತ್ತು ಕೆಳಗೆ ಬಿದ್ದಿತು. ಆ ಆನೆಯು ಬಿದ್ದುದನ್ನು ನೋಡಿ ನಿನ್ನ ಕಡೆಯ ಸೈನಿಕರೆಲ್ಲ ಹಾ ಹಾ ಎಂದು ಕೂಗುತ್ತಿರುವ ಸಮಯದಲ್ಲಿ ಸಾತ್ವಿಕೆಯು ತೀಕ್ಷ್ಣವಾದ ಒಂದು ಭಲ್ಲಾಯುಧದಿಂದ ಸಾಲ್ವನ ತಲೆಯನ್ನು ಕಡಿದು ಬಿಟ್ಟನು. ಒಡನೆಯೇ ಆ ಸಾಲ್ವನು ಇಂದ್ರನ ವಜ್ರಾಯುಧದಿಂದ ಭೇದಿಸಲ್ಪಟ್ಟ ಪರ್ವತ ಶಿಖರದಂತೆ ಕೆಳಕ್ಕೆ ಬಿದ್ದು ಬಿಟ್ಟನು. ಇದು 19ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಿಗೆ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.